ಹಲೋ ಡಿಯರ್ ಸೆಕೆಂಡ್ PUC ಸ್ಟೂಡೆಂಟ್ಸ್, ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ಯಾಸಿವ್ ಫಾರ್ಮ್ ಆಫ್ ವರ್ಬ್ ಅನ್ನ ಎಕ್ಸಾಮ್ಗೆ ಸುಮಾರು 3 ಅಂಕಗಳಿಗೆ ಕೇಳ್ತಾರೆ. ಸೊ ಈ ಒಂದು ಪ್ಯಾಸಿವ್ ಫಾರ್ಮ್ ಆಫ್ ವರ್ಬ್ ಅಂದ್ರೆ ಏನು ಮತ್ತು ಈ ಒಂದು ಬ್ಲಾಂಕ್ಗಳನ್ನು ಯಾವ ರೀತಿ ಫಿಲ್ ಮಾಡಬೇಕು ಅಂತೇಳಿ ನಿಮಗೆ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ಹೇಳ್ತೀನಿ ವಿದ್ಯಾರ್ಥಿಗಳೇ. ಇವುಗಳನ್ನು ಸರಿಯಾಗಿ ನೀವು ಕಲಿತುಕೊಳ್ಳಿ. ನಿಮ್ಗೆ ಯಾವುದೇ ಪ್ರಶ್ನೆಯನ್ನು ಕೊಟ್ಟರೂ ಕೂಡ ನೀವು ಸುಲಭವಾಗಿ ಈ ಒಂದು ಪ್ಯಾಸಿವ್ ಫಾರ್ಮ್ ಆಫ್ ವರ್ಬ್ಸ್ ಅನ್ನ ಫಿಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ನೋಡಿ, ಈ ರೀತಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ಅಂದ್ರೆ ಇಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂತಹ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಇಲ್ಲಿ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನು ಬ್ರಾಕೆಟ್ ಒಳಗಡೆ ಕೊಟ್ಟಿದ್ದಾರೆ. ಮೊದಲನೇದು ಅರೆಸ್ಟ್ ಇದೆ, ಹರ್ಟ್ ಇದೆ, ಅಡ್ಮಿಟ್ ಇದೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಬೇಸ್ ಫಾರ್ಮ್ ಆಫ್ ವರ್ಬ್ಸ್ ಅಂತ ಕರಿತೇವೆ, ಅಥವಾ V1 ಅಂತಾನು ಕೂಡ ನಾವು ಸಿಂಪಲ್ ಆಗಿ ಇಲ್ಲಿ ಕರಿಬಹುದು. ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಈ ವರ್ಬ್ಸ್ ಗಳನ್ನ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ. ನಾವು ಮಾಡಬೇಕಾಗಿರೋದು ಏನು ಅಂದ್ರೆ, ಈ ಒಂದು ವರ್ಬ್ ಗಳನ್ನ ಪ್ಯಾಸಿವ್ ಫಾರ್ಮ್ ಅಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕು. ಮೊದಲನೇ ಸ್ಟೆಪ್ ಏನ್ ಮಾಡ್ಬೇಕು ನೀವು ಅಂದ್ರೆ, ಈ ಒಂದು ಬ್ಲಾಂಕ್ ಗಿಂತ ಮೊದಲು ಇರತಕ್ಕಂತಹ ವರ್ಡ್ ಅನ್ನ ಗಮನಿಸಬೇಕು ವಿದ್ಯಾರ್ಥಿಗಳೇ. ಫಾರ್ ಎಕ್ಸಾಂಪಲ್ ನೋಡಿ, ಈ ಫಸ್ಟ್ ಬ್ಲಾಂಕ್ ಏನಿದೆನೋ ಇದರ ಹಿಂದ್ಗಡೆ ಇರತಕ್ಕಂತಹ ವರ್ಡ್ಸ್ ಅನ್ನ ಗಮನಿಸಬೇಕು. ಇಲ್ಲಿ ನೋಡಿ, ದ ಲಾರಿ ಡ್ರೈವರ್ ಅಂತ ಇದೆ. ಸೊ ಈ ದ ಲಾರಿ ಡ್ರೈವರ್ ಅಂತ ಏನಿದೆನೋ ಇದನ್ನ ನಾವು ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಸೊ ಈ ಒಂದು ಸಬ್ಜೆಕ್ಟ್ ಯಾವ ರೀತಿ ಇರುತ್ತೋ ಅದರ ಬೇಸ್ ಮೇಲೆ ನಾವು ಈ ಒಂದು ವರ್ಬ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ಮತ್ತು ಈ ಒಂದು ಸೆಂಟೆನ್ಸ್ ಏನಿದೆನೋ ಅದು ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅಲ್ಲಿ ಇದೆನೋ ಅಥವಾ ಪಾಸ್ಟ್ ಟೆನ್ಸ್ ಫಾರ್ಮ್ ಅಲ್ಲಿ ಇದೆನೋ ಅಂತಕ್ಕಂಥದ್ದನ್ನ ಮೊದಲನೇದಾಗಿ ಗುರುತಿಸ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೋಡಿ, ಹೆಚ್ಚಿನ ಸಂದರ್ಭದಲ್ಲಿ ನಿಮಗೆ ಪಾಸ್ಟ್ ಟೆನ್ಸ್ ನ ಸೆಂಟೆನ್ಸ್ ಗಳನ್ನೇ ಕೊಟ್ಟಿರ್ತಾರೆ. ಬಟ್ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಕೆಲವೊಂದು ಸಾರಿ ಪ್ರೆಸೆಂಟ್ ಇರ್ಬೋದು, ಫ್ಯೂಚರ್ ಇರ್ಬೋದು, ಗಮನಿಸಬೇಕು. 90% ಚಾನ್ಸ್ ಈ ಒಂದು ಪಾಸ್ಟ್ ಟೆನ್ಸ್ ನ ಸೆಂಟೆನ್ಸ್ ಗಳೇ ಬಂದಿರ್ತವೆ. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಮಗೆ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅನ್ಲಿಕ್ಕೆ ಕೆಲವೊಂದಿಷ್ಟು ಕ್ಲೂಗಳು ಸಿಗ್ತವೆ. ಯೆಸ್ಟರ್ಡೇ ಅಂತಕ್ಕಂಥ ಒಂದು ಪದ ಇದೆ ನೋಡಿ ವಿದ್ಯಾರ್ಥಿಗಳೇ, ಇದನ್ನ ಗಮನಿಸಿದಾಗ ಗೊತ್ತಾಗುತ್ತೆ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇರತಕ್ಕಂತಹ ಸೆಂಟೆನ್ಸ್ ಅಂತೇಳಿ. ಅದರ ಜೊತೆಗೆ ಇಲ್ಲಿ ನೋಡಿ, ಇಂಜೂರ್ಡ್ ಅಂತ ಇದೆ. ಸೊ ಈ ಎರಡು ವರ್ಡ್ಸ್ ಗಳನ್ನ ನಾವು ಗಮನಿಸಿದಾಗ ಈ ಒಂದು ಸೆಂಟೆನ್ಸ್ ಪಾಸ್ಟ್ ಅಲ್ಲಿದೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಯೆಸ್ಟರ್ಡೇ ನಿನ್ನೆ ನಡೆದಿರ್ತಕ್ಕಂತಹ ಘಟನೆ. ಅದೇ ರೀತಿ ಇಂಜೂರ್ಡ್ ನೋಡಿ, ಇಂಜೂರ್ಡ್ ಅಂತಕ್ಕಂಥದ್ದು V2 ಫಾರ್ಮ್ ಆಗಿದೆ, ಅಂದ್ರೆ ಪಾಸ್ಟ್ ಅಲ್ಲಿ ಇರತಕ್ಕಂತಹ ವರ್ಬ್ ಆಗಿದೆ. ಸೊ ಇವುಗಳ ಆಧಾರದ ಮೇಲೆ ನಾವು ಮೊದಲನೇದಾಗಿ ಟೆನ್ಸ್ ಅನ್ನ ಕಂಡು ಹಿಡ್ಕೋಬೇಕು. ಈ ಟೆನ್ಸ್ ಅನ್ನ ಕಂಡು ಹಿಡಿದುಕೊಂಡ ನಂತರದಲ್ಲಿ ಇಲ್ಲಿ ನಾವೇನು ಗುರುತಿಸ್ಕೊಂಡಿದ್ದಲ್ವಾ, ಬ್ಲಾಂಕ್ಗಿಂತ ಮೊದಲಿರ್ತಕ್ಕಂತಹ ವರ್ಡ್ ಅನ್ನ ದ ಲಾರಿ ಡ್ರೈವರ್, ಮತ್ತೆ ನೆಕ್ಸ್ಟ್ ಬ್ಲಾಂಕ್ ಅನ್ನ ಗಮನಿಸಿ, ಸೆಕೆಂಡ್ ಬ್ಲಾಂಕ್ ದ ಪ್ಯಾಸೆಂಜರ್ಸ್ ಇನ್ ದ ಕಾರ್ ಅಂತ ಇದೆ ನೋಡಿ, ಇದು ಸಬ್ಜೆಕ್ಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ. ಸೊ ಇದು ಸಬ್ಜೆಕ್ಟ್. ಸೊ ಈ ರೀತಿ ನೀವು ಬ್ಲಾಂಕ್ಗಿಂತ ಮೊದಲಿರ್ತಕ್ಕಂತಹ ಸಬ್ಜೆಕ್ಟ್ ಏನಿದೆನೋ ಆ ಸೆಂಟೆನ್ಸ್ಗೆ ಅನ್ನೋದನ್ನ ಗುರುತಿಸ್ಕೋಬೇಕಾಗುತ್ತೆ. ಇನ್ನು ಲಾಸ್ಟ್ ಬ್ಲಾಂಕ್ ಅಲ್ಲಿ ನೋಡಿ, ದ ಇಂಜೂರ್ಡ್ ಪ್ಯಾಸೆಂಜರ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ, ಇಂಜೂರ್ಡ್ ಪ್ಯಾಸೆಂಜರ್ಸ್. ಸೊ ಇದು ಇಲ್ಲಿ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಸಬ್ಜೆಕ್ಟ್ ಆಧಾರದ ಮೇಲೇನೆ ನೀವೀಗ ಏನ್ ಮಾಡ್ಬೇಕಾಗುತ್ತೆ, ಬ್ಲಾಂಕ್ಗಳನ್ನ ಫಿಲ್ ಮಾಡಬೇಕಾಗುತ್ತೆ. ಯಾವ ರೀತಿ, ಈಗ ಒಂದೊಂದೇ ನೋಡ್ತಾ ಬರೋಣ. ಮೊದಲನೇ ಬ್ಲಾಂಕ್ ನೋಡಿ, ಅರೆಸ್ಟ್ ಅಂತಕ್ಕಂಥದ್ದನ್ನ ಫಿಲ್ ಮಾಡಬೇಕು. ಮತ್ತು ದ ಲಾರಿ ಡ್ರೈವರ್ ಅಂತ ಇರ್ತಕ್ಕಂತಹ ಸಬ್ಜೆಕ್ಟ್ ಅನ್ನ ನಾವು ಗಮನಿಸ್ತೇವೆ. ದ ಲಾರಿ ಡ್ರೈವರ್ ಅನ್ನೋದು ನೋಡಿ ವಿದ್ಯಾರ್ಥಿಗಳೇ ಸಿಂಗ್ಯುಲರ ಪ್ಲೂರಲ್ಲ ಅಂತಕ್ಕಂಥದ್ದನ್ನ ಮೊದಲನೇದಾಗಿ ನಾವು ಗುರುತಿಸ್ಕೋಬೇಕಾಗುತ್ತೆ. ನೋಡಿ, ಲಾರಿ ಡ್ರೈವರ್ ಒಬ್ಬನೇ ಇದ್ದಾನೆ. ಸೊ ಇದೊಂದು ಸಿಂಗ್ಯುಲರ್ ಆಗಿದೆ. ಸೊ ಸಿಂಗ್ಯುಲರ್ ಇದೆ ಅಂದ್ರೆ ಗಮನಿಸಿ ವಿದ್ಯಾರ್ಥಿಗಳೇ, ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ವಾಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಇಲ್ಲಿ ತೆಗೆದುಕೊಳ್ತೇವೆ. ಒಂದ್ ವೇಳೆ ಇದೇ ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ರೆ ಆಗ ನಾವು ವರ್ ಅನ್ನ ಬಳಸಬೇಕಾಗಿತ್ತು. ಬಟ್ ಇಲ್ಲಿ ಸಿಂಗ್ಯುಲರ್ ಆಗಿರೋದ್ರಿಂದ ಲಾರಿ ಡ್ರೈವರ್ ವಾಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಂಡು ನಾವು ಈ ಒಂದು ಬ್ಲಾಂಕ್ ಅನ್ನ ಫಿಲ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಯಾವ ರೀತಿ ನೋಡಿ, ಈಗ ದ ಲಾರಿ ಡ್ರೈವರ್ ಇಲ್ಲಿ ಫಸ್ಟ್ಗೆ ವಾಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಬರೆದುಕೊಳ್ಬೇಕು. ಇನ್ನು ಅರೆಸ್ಟ್ ಅಂತಕ್ಕಂತಹ ಈ ವರ್ಡ್ ಏನಿದೆನೋ, ಯಾವುದೇ ಒಂದು ವರ್ಬ್ ಅನ್ನ ಕೊಟ್ಟಿರ್ತಾರಲ್ವಾ, ಇಲ್ಲಿ ಅರೆಸ್ಟ್ ಇರ್ಬೋದು, ಹರ್ಟ್ ಇರ್ಬೋದು, ಅಡ್ಮಿಟ್ ಇರ್ಬೋದು, ಪ್ಯಾಸಿವ್ ಫಾರ್ಮ್ ಆಫ್ ವರ್ಬ್ ಬಂದ ತಕ್ಷಣನೇ ನೆನಪಿಟ್ಕೊಂಡ್ಬಿಡಿ, ಆ ಒಂದು ವರ್ಬ್ಗಳ V3 ಫಾರ್ಮ್ ಅನ್ನ ನೀವು ಫಿಲ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಅರೆಸ್ಟ್ ಇರುವುದನ್ನ ನಾವು V3 ಫಾರ್ಮ್ ಅರೆಸ್ಟ್, ಅರೆಸ್ಟೆಡ್ ಮತ್ತು ಅರೆಸ್ಟೆಡ್ ಅಂತೇಳಿ ಹೇಳ್ತೇವೆ. ಅರೆಸ್ಟೆಡ್ ಅಂತಕ್ಕಂಥದ್ದು V3 ಫಾರ್ಮ್ ಆಗಿದೆ. ಸೊ ಇಲ್ಲಿ ಅರೆಸ್ಟ್ ಇರೋದನ್ನ ವಿದ್ಯಾರ್ಥಿಗಳೇ ಅರೆಸ್ಟೆಡ್ ಅಂತೇಳಿ ಫಿಲ್ ಮಾಡಬೇಕಾಗುತ್ತೆ, ಅರೆಸ್ಟೆಡ್. ಸೊ ಈಗ ನೋಡಿ, ದ ಲಾರಿ ಡ್ರೈವರ್ ವಾಸ್ ಅರೆಸ್ಟೆಡ್ ಅಂತೇಳಿ ಫಸ್ಟ್ ಬ್ಲಾಂಕ್ ನಮಗೆ ಉತ್ತರ ಸಿಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಸೆಕೆಂಡ್ ಬ್ಲಾಂಕಿಗೆ ಹೋಗೋಣ.
ದ ಪ್ಯಾಸೆಂಜರ್ಸ್ ಇನ್ ದ ಕಾರ್ ಅಂತಕ್ಕಂತಹ ಸಬ್ಜೆಕ್ಟ್ ಅನ್ನ ಆಲ್ರೆಡಿ ನಾವು ಗಮನಿಸಿದ್ದೇವೆ ನೋಡಿ. ದ ಪ್ಯಾಸೆಂಜರ್ಸ್ ಇನ್ ದ ಕಾರ್, ದ ಪ್ಯಾಸೆಂಜರ್ಸ್ ಅಂತ ನಾವು ಇಲ್ಲಿ ಸಬ್ಜೆಕ್ಟ್ ಅನ್ನ ಗಮನಿಸ್ತಾ ಇದ್ದೇವೆ. ಅಂದ್ರೆ ಬಹಳಷ್ಟು ಜನ ಪ್ರಯಾಣಿಕರು ಅಲ್ಲಿ ಇದ್ದಾರೆ. ಸೊ ಇದೊಂದು ಪ್ಲೂರಲ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಈ ಒಂದು ಪ್ಲೂರಲ್ ಅಂತಕ್ಕಂಥದ್ದು ನಮಗೆ ಮೊದಲನೇದಾಗಿ ಗೊತ್ತಿರಬೇಕು. ಸೊ ಪ್ಲೂರಲ್ ಇದೆ ಅಂದರೆ ಈಗ ನಾವು ಒಂದು ಹೆಲ್ಪಿಂಗ್ ವರ್ಬ್ ಅನ್ನು ತೆಗೆದುಕೊಳ್ಬೇಕಲ್ವಾ. ಆ ಹೆಲ್ಪಿಂಗ್ ವರ್ಬ್ ಯಾವುದಾಗಿರಬೇಕು? ವಾಸ್ ಮತ್ತು ವರ್ಗಳಲ್ಲಿ ವರ್ರನ್ನು ತೆಗೆದುಕೊಳ್ತೇವೆ, ಯಾಕೆಂದರೆ ಪ್ಲೂರಲ್ ಆಗಿರೋದ್ರಿಂದ. ಸೊ ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ವರ್ ಅಂತೇಳಿ ಬರೆದುಕೊಳ್ಬೇಕಾಗುತ್ತೆ. ಈ ರೀತಿ ಹೆಲ್ಪಿಂಗ್ ವರ್ಬನ್ನು ಮಿಸ್ ಮಾಡೋ ಹಾಗೆ ಇಲ್ಲ ವಿದ್ಯಾರ್ಥಿಗಳೇ. ಇನ್ನು V3 ಫಾರ್ಮ್ ಆಫ್ ದಿಸ್ ಹರ್ಟ್ ಅನ್ನೋದು ಹರ್ಟ್ಗೆ ಹರ್ಟ್ ಹಾಗೇನೆ ಇರುತ್ತೆ. ವರ್ ಹರ್ಟ್, ಇದಕ್ಕೆ ಹರ್ಟೆಡ್ ಅಂತ ಬರೆಯುವ ಅವಶ್ಯಕತೆ ಇಲ್ಲ. ಹರ್ಟ್ನ V3 ಫಾರ್ಮ್ ಕೂಡ ಹರ್ಟ್ ಆಗಿರುತ್ತೆ. ಸೊ ಈ ಸೆಂಟೆನ್ಸ್ ಏನಾಯ್ತು ನೋಡಿ, ದ ಪ್ಯಾಸೆಂಜರ್ಸ್ ಇನ್ ದ ಕಾರ್ ವರ್ ಹರ್ಟ್ ಅಂತ ಆಗುತ್ತೆ. ಇನ್ನು ಕೊನೆಯ ಒಂದು ಬ್ಲಾಂಕಿಗೆ ಹೋಗೋದಾದ್ರೆ ಅದರ ಸಬ್ಜೆಕ್ಟ್ ಗಮನಿಸಿ, ದ ಇಂಜೂರ್ಡ್ ಪ್ಯಾಸೆಂಜರ್ಸ್ ಅಂತ ಇದೆ. ಅಂದರೆ ಇಲ್ಲೂ ಕೂಡ ನಾವು ಪ್ಲೂರಲ್ ವರ್ಬ್ ಸಬ್ಜೆಕ್ಟ್ ಅನ್ನ ಗಮನಿಸ್ತೇವೆ. ಸೊ ಈಗ ನಾವು ಹೆಲ್ಪಿಂಗ್ ವರ್ಬ್ ಪ್ಲೂರಲ್ ಅನ್ನೇ ತೆಗೆದುಕೊಳ್ಬೇಕು. ಸೊ ಇಲ್ಲಿ ವರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಪ್ಲೂರಲ್ ಆಗಿರುತ್ತೆ ಹೆಲ್ಪಿಂಗ್ ವರ್ಬ್. ಸೊ ದ ಇಂಜೂರ್ಡ್ ಪ್ಯಾಸೆಂಜರ್ಸ್ ವರ್ಡ್ ಅಂತ ಆಯಿತು. ಇನ್ನು ಅಡ್ಮಿಟ್ ಇರೋದನ್ನು V3 ಫಾರ್ಮಲ್ಲಿ ಬರಿಬೇಕಲ್ವಾ. ಸೊ ಏನು ಬರೀತೀರಾ ನೋಡಿ, ಅಡ್ಮಿಟೆಡ್ ಅಂತ ಬರಿಬೇಕು ವಿದ್ಯಾರ್ಥಿಗಳೇ. ಅಡ್ಮಿಟೆಡ್ ಟು ಎ ನಿಯರ್ ಬೈ ಹಾಸ್ಪಿಟಲ್. ಸೊ ಈ ರೀತಿ ಬರೆದಾಗ ನಿಮಗೆ 3ಕ್ಕೆ 3 ಅಂಕಗಳು ಸಿಗ್ತವೆ ವಿದ್ಯಾರ್ಥಿಗಳೇ. ಸೆಕೆಂಡ್ ಎಕ್ಸರ್ಸೈಸನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಬಹುದು, ಟೇಕ್ ಅಂತಕ್ಕಂತಹ ವರ್ಬ್ ಕೊಟ್ಟಿದ್ದಾರೆ, ಸ್ಟನ್ ಅಂತಕ್ಕಂತಹ ವರ್ಬ್ ಅನ್ನು ಕೊಟ್ಟಿದ್ದಾರೆ ಮತ್ತು ಆಬ್ಸರ್ವ್ ಅಂತಕ್ಕಂತಹ ವರ್ಬ್ಸ್ ಅನ್ನ ಇಲ್ಲಿ ಬ್ಲಾಂಕ್ ಆದ್ಮೇಲೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಈಗ ಸಬ್ಜೆಕ್ಟ್ ಯಾವ ಇದಾವೆ ಆ ಬ್ಲಾಂಕಿಗಿಂತ ಮೊದಲು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಪಡುಕೊಟ್ಟೈ ಅಂದ್ರೆ ಒಂದು ಹೆಸರಾಗಿದೆ ವಿದ್ಯಾರ್ಥಿಗಳೇ. ಸೊ ಈ ಒಂದು ಹೆಸರು ಏನಿದೆನೋ ಇದು ಸಿಂಗ್ಯುಲರ್ ಆಗಿದೆ, ಇದು ನಿಮಗೆ ನೆನಪಿರಲಿ. ಇನ್ನು ಸೆಕೆಂಡ್ ಬ್ಲಾಂಕ್ ಆದ್ಮೇಲೆ ಸ್ಟನ್ ಇದೆ ನೋಡಿ. ಸ್ಟನ್ಗೆ ಯಾವ ಸಬ್ಜೆಕ್ಟ್ ಇದೆ ಗಮನಿಸೋಣ. ದ ಟೌನ್ಸ್ ಇನ್ಹ್ಯಾಬಿಟೆಂಟ್ಸ್ ಅಂತ ಇದೆ. ದ ಟೌನ್ಸ್ ಇನ್ಹ್ಯಾಬಿಟೆಂಟ್ಸ್ ನೋಡಿ, ಇನ್ಹ್ಯಾಬಿಟೆಂಟ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದೊಂದು ಪ್ಲೂರಲ್ ಅಂತೇಳಿ ನಾವು ನೆನ್ಪಿಟ್ಕೊಳ್ಳೋಣ. ಇದು ಬೇಕೇ ಬೇಕು, ಅವಶ್ಯಕತೆ ಇದೆ, ಯಾಕೆಂದರೆ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಳಿಕ್ಕೆ. ಇನ್ನು ಆಬ್ಸರ್ವ್ ಇದೆ ಥರ್ಡ್. ಯಾವ ಸಬ್ಜೆಕ್ಟ್ ಇದೆ ಗಮನಿಸಿ, ದ ಕ್ರೇಜ್ ಫಾರ್ ಸೈಕ್ಲಿಂಗ್ ಅಂತ ಇದೆ. ದ ಕ್ರೇಜ್ ಅಂತಕ್ಕಂತಹ ಸಬ್ಜೆಕ್ಟ್ ಏನಿದೆನೋ ದಿಸ್ ಈಸ್ ಸಿಂಗ್ಯುಲರ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಈ ರೀತಿ ಸಿಂಗ್ಯುಲರ್ ಪ್ಲೂರಲ್ ಅನ್ನ ಮೊದಲಿಗೆ ಕಂಡು ಹಿಡಿದುಕೊಳ್ಳೋಣ. ಇನ್ನು ವರ್ಬ್ಗಳು ನೋಡಿ, ಟೇಕ್ ಇದೆ, ಈ ಥರ V3 ಫಾರ್ಮ್ ನೋಡಿ. ಯಾವುದೇ ಪ್ಯಾಸಿವ್ ವರ್ಬ್ ಅನ್ನ ಫಿಲ್ ಮಾಡಿ ನೀವು ಆ ಒಂದು ವರ್ಬ್ನ V3 ಫಾರ್ಮ್ ಅನ್ನೇ ನಾವೇನು ಮಾಡಬೇಕು ಅಂದರೆ ಬರಿಬೇಕು. ವರ್ಬ್ ಯಾವುದೇ ಇರಲಿ, ಬಟ್ ಪ್ಯಾಸಿವ್ ವೈಸ್ಗೆ V3 ಫಾರ್ಮ್ ಅನ್ನೇ ಬರಿಬೇಕು. ಸೊ ಇಲ್ಲಿ ಟೇಕ್ ಇರೋದು ಟೇಕನ್ ಆಗುತ್ತೆ, ಸ್ಟನ್ ಇರೋದು ಸ್ಟನ್ಡ್ ಅಂತ ಆಗುತ್ತೆ, ಆಬ್ಸರ್ವ್ ಇರೋದು ಆಬ್ಸರ್ವ್ಡ್ ಅಂತ ಆಗುತ್ತೆ. ಸೊ ಇದು ವರ್ಬ್ ಫಾರ್ಮ್ ಆಗಿರುತ್ತೆ. ಈಗ ಹೆಲ್ಪಿಂಗ್ ವರ್ಬ್ ತೆಗೆದುಕೊಳ್ಬೇಕಲ್ವಾ ಸ್ಟಾರ್ಟಿಂಗಲ್ಲಿ. ಸೊ ಹೆಲ್ಪಿಂಗ್ ವರ್ಬ್ ಯಾವ್ದು ತೆಗೆದುಕೊಳ್ಬೇಕು, ಸಬ್ಜೆಕ್ಟ್ ಮೇಲೆ ಡಿಸೈಡ್ ಮಾಡ್ತೇವೆ. ಈಗ ಪಡುಕೊಟ್ಟೈ ಸಿಂಗಲ್ ಆಗಿರೋದ್ರಿಂದ ಮತ್ತು ಕೊಟ್ಟಿರೋ ಸೆಂಟೆನ್ಸ್ ಈಗ ಪಾಸ್ಟ್ ಟೆನ್ಸಲ್ಲಿ ಇದೆನಾ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ ಏನು ಪ್ಯಾಸೇಜ್ ಇದೆನೋ ಅದು ಪಾಸ್ಟಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಸೊ ಇಲ್ಲಿ ನಾವು ಪಾಸ್ಟ್ ಹೆಲ್ಪಿಂಗ್ ವರ್ಬ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಪಾಸ್ಟ್ ಹೆಲ್ಪಿಂಗ್ ವರ್ಬ್ಸ್ ಅಂದ ತಕ್ಷಣವೇ ನಮಗೆ 2 ವರ್ಬ್ಸ್ಗಳು ಸಿಗ್ತವೆ. ಹೆಲ್ಪಿಂಗ್ ವರ್ಬ್ಸ್ ಯಾವಪ್ಪ ಅಂದರೆ ಮೊದಲನೇ ಸಿಕ್ಕಿದ್ವು ಅಲ್ವಾ, ವಾಸ್ ಮತ್ತು ವರ್, ಅವುಗಳನ್ನೇ ಇಲ್ಲೂ ಕೂಡ ತೆಗೆದುಕೊಳ್ತೇವೆ. ಈಗ ಸಿಂಗ್ಯುಲರ್ ಇದ್ರೆ ವಾಸ್ ತೆಗೆದುಕೊಳ್ಳೋಣ ಮತ್ತು ಪ್ಲೂರಲ್ ಇದ್ರೆ ವರ್ ತೆಗೆದುಕೊಳ್ಳೋಣ. ನೋಡಿ, ಮೊದಲನೇದಾಗಿ ಪಡುಕೊಟ್ಟೈ ಅಂತಕ್ಕಂತಹ ಒಂದು ಫಸ್ಟ್ ಸಬ್ಜೆಕ್ಟ್ ಏನಿದೆನೋ ಸಿಂಗ್ಯುಲರ್ ಆಗಿರೋದ್ರಿಂದ ಇಲ್ಲಿ ವಾಸ್ ಅನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ. ಸೊ ಪಡುಕೊಟ್ಟೈ ವಾಸ್ ಅಂತ ಆಗುತ್ತೆ. ಇನ್ನು ಟೇಕ್ನ ಒಂದು V3 ಫಾರ್ಮ್ ಟೇಕನ್ ಅಂತ ಆಗುತ್ತೆ. ಸೊ ವಾಸ್ ಟೇಕನ್ ಅಂತೇಳಿ ಫಸ್ಟ್ ಬ್ಲಾಂಕ್ ಅನ್ನ ಫಿಲ್ ಮಾಡ್ತೇವೆ. ಇನ್ನು ಸೆಕೆಂಡ್ ಬ್ಲಾಂಕಿಗೆ ಹೋದಾಗ ಸ್ಟನ್ ಇದೆ ಮತ್ತು ದ ಟೌನ್ಸ್ ಇನ್ಹ್ಯಾಬಿಟೆಂಟ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿದೆ. ಸೊ ಪ್ಲೂರಲ್ ಇದ್ರೆ ಆಟೋಮೆಟಿಕಲಿ ವಿ ಟೇಕ್ ವರ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಅನ್ನ, ಮತ್ತು ಸ್ಟನ್ ಇರೋದನ್ನ ಸ್ಟನ್ಡ್ ಅಂತೇಳಿ ಫಿಲ್ ಮಾಡಬೇಕಾಗುತ್ತೆ. ಸ್ಟನ್ಡ್ ಅಂತೇಳಿ ಫಿಲ್ ಮಾಡ್ತೇವೆ ವಿದ್ಯಾರ್ಥಿಗಳೇ. ಸೊ ಈಗ ನೋಡಿ, ದ ಟೌನ್ಸ್ ಇನ್ಹ್ಯಾಬಿಟೆಂಟ್ಸ್ ವರ್ ಸ್ಟನ್ಡ್ ಬೈ ದ ಆಲ್ ವಿಮೆನ್ ಸೈಕಲ್ ರ್ಯಾಲಿ ಅಂತ ಸೆಂಟೆನ್ಸ್ ರೆಡಿ ಆಯಿತು. ಇನ್ನು ಕೊನೆಯ ಬ್ಲಾಂಕ್ ನೋಡಿ, ಹೆಲ್ಪಿಂಗ್ ವರ್ಬ್ ಯಾವ್ದು ತೆಗೆದುಕೊಳ್ತೇವೆ, ಸಿಂಗ್ಯುಲರ್ ಆಗಿರೋದ್ರಿಂದ ದ ಕ್ರೇಜ್ ಅಂತಕ್ಕಂಥದ್ದು ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ವಾಸ್ ಅನ್ನು ತೆಗೆದುಕೊಳ್ತೇವೆ. ದ ಕ್ರೇಜ್ ಫಾರ್ ಸೈಕ್ಲಿಂಗ್ ವಾಸ್, ಆಬ್ಸರ್ವ್ ಇರೋದರ ಒಂದು V3 ಫಾರ್ಮ್ ಅನ್ನು ಫಿಲ್ ಮಾಡೋದಾದ್ರೆ ಆಬ್ಸರ್ವ್ಡ್ ಅಂತೇಳಿ ಫಿಲ್ ಮಾಡ್ತೇವೆ.
ಸೊ ನೋಡಿ ಈ ರೀತಿ ನಾವು ವಾಸ್ ಅಬ್ಸರ್ವ್ಡ್ ಅಂತೇಳಿ ಫಿಲ್ ಮಾಡ್ತೇವೆ. ಈ ರೀತಿ ವಿದ್ಯಾರ್ಥಿಗಳೇ ನೀವೇನು ಮಾಡಬೇಕು ಅಂದರೆ ಮೊದಲನೇದಾಗಿ ಅಲ್ಲಿ ಕೊಟ್ಟಿರ್ತಕ್ಕಂತಹ ವರ್ಬ್ಗಳೇನಿದಾವೋ ಅದರ ಒಂದು V3 ಫಾರ್ಮನ್ನು ಗಮನಿಸಿ. ಇನ್ನು ಸಬ್ಜೆಕ್ಟ್ ಏನಿದನೋ ಗಮನಿಸ್ಕೊಳ್ಳಿ. ಸಬ್ಜೆಕ್ಟನ್ನು ಗಮನಿಸಿಕೊಂಡು ವಾಸ್ ತಗೋಬೇಕಾ ವರ್ ತಗೋಬೇಕಾ ಇವುಗಳಲ್ಲಿ ಡಿಸೈಡ್ ಮಾಡಿಕೊಂಡ್ರೆ ನಿಮಗೆ ತುಂಬ ಸುಲಭವಾಗಿ 3ಕ್ಕೆ 3 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳೇ. ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ವಿದ್ಯಾರ್ಥಿಗಳೇ ಹೆಲ್ಪ್ಫುಲ್ ಅಂತ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾವುದಾದ್ರೂ ಗ್ರಾಮರ್ ಟಾಪಿಕ್ ನಿಮಗೆ ಬೇಕು ಅಂದರೆ ಅದರ ಒಂದು ಟೈಟಲನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಸಂಬಂಧಪಟ್ಟಂತಹ ಎಲ್ಲ ಗ್ರಾಮರ್ ವಿಡಿಯೋಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ. ಬಟ್ ಇನ್ನೂ ಹೆಚ್ಚಿನ ಒಂದು ವಿಡಿಯೋಗಳು ಬೇಕು ಅಂದರೆ ಅದರ ಟೈಟಲ್ನ ನೀವು ಕಮೆಂಟ್ ಮಾಡ್ಬೋದು. ಯು ಕ್ಯಾನ್ ಗೆಟ್ ಆಲ್ ದ ಲೆಸನ್ಸ್ ಇನ್ ದಿಸ್ ಚಾನಲ್. ಡೋಂಟ್ ಫರ್ಗೆಟ್ ಟು ಹಿಟ್ ದ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್ ಫಾರ್ ದಿಸ್ ವಿಡಿಯೋ. ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ವಿಡಿಯೋ. Until take care and all the best.